ಮಾಕ್ ಟೆಸ್ಟ್ ಫಾರ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026. ಕ್ವಶನ್ ನೋಡಿ, ಇದು 21. ಪಾರ್ಲಿಮೆಂಟ್ ಯಾವುದನ್ನು ಒಳಗೊಂಡಿರುತ್ತದೆ? ಪ್ರಧಾನಮಂತ್ರಿ ಹಾಗೂ ಮಂತ್ರಿಗಳು, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಮಂತ್ರಿಗಳು, ರಾಷ್ಟ್ರಪತಿ, ರಾಜ್ಯಸಭಾ ಹಾಗೂ ಲೋಕಸಭಾ, ರಾಷ್ಟ್ರಪತಿ, ಮುಖ್ಯ ನ್ಯಾಯಾಧೀಶ ಹಾಗೂ ಲೋಕಸಭಾ. ದ ಆನ್ಸರ್ ಇಸ್ ರಾಷ್ಟ್ರಪತಿ, ರಾಜ್ಯಸಭಾ ಮತ್ತು ಲೋಕಸಭಾ. ಆಪ್ಷನ್ ಸಿ. 22ನೇ ಕ್ವಶನು. ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಳ ಕುರಿತಾದ ಚುನಾವಣಾ ವಿವಾದಗಳನ್ನು ಬಗೆಹರಿಸುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಎ ಹೈಕೋರ್ಟ್, ಆಪ್ಷನ್ ಬಿ ಚುನಾವಣಾ ಟ್ರಿಬ್ಯುನಲ್, ಆಪ್ಷನ್ ಸಿ ಮುಖ್ಯ ಚುನಾವಣಾ ಆಯುಕ್ತ, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ಆ್ಯಕ್ಚುಲಿ ಇದು ಉತ್ತರ ಸುಪ್ರೀಂ ಕೋರ್ಟ್ ಆನ್ಸರ್ ಇದು ಆ್ಯಕ್ಚುಲಿ ಇದು. 23ನೇದು. ರಾಜ್ಯಸಭೆ ಎಷ್ಟು ವರ್ಷಗಳಿಗೊಮ್ಮೆ ವಿಸರ್ಜನೆಗೊಳ್ಳಲ್ಪಡುತ್ತದೆ? ಆಪ್ಷನ್ ಎ 2 ವರ್ಷ, ಆಪ್ಷನ್ ಬಿ 3 ವರ್ಷ, ಆಪ್ಷನ್ ಸಿ 6 ವರ್ಷ, ಆಪ್ಷನ್ ಡಿ ಯಾವುದೂ ಅಲ್ಲ, ಶಾಶ್ವತ ಸದನ. ಆನ್ಸರು ಶಾಶ್ವತ ಸದನ. 24ನೇದು. ಭಾರತದ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನಿರ್ದೇಶಕ ತತ್ವಗಳು ಬಹುಮುಖ್ಯ ಎಂದು ತಿಳಿಸುತ್ತದೆ? ಆಪ್ಷನ್ ಎ 36ನೇ ತಿದ್ದುಪಡಿ, ಆಪ್ಷನ್ ಬಿ 40ನೇ ತಿದ್ದುಪಡಿ, ಆಪ್ಷನ್ ಸಿ 42ನೇ ತಿದ್ದುಪಡಿ, ಆಪ್ಷನ್ ಡಿ 44ನೇ ತಿದ್ದುಪಡಿ. ದ ಆನ್ಸರ್ ಇಸ್ 42ನೇ ತಿದ್ದುಪಡಿ. 25ನೇ ಕ್ವಶನು. ಹಣಕಾಸು ಮಸೂದೆಯು ಪಾರ್ಲಿಮೆಂಟ್ನಿಂದ ಪಾಸಾಗಿ ಬಂದ ನಂತರ ರಾಷ್ಟ್ರಪತಿಯ ಆಯ್ಕೆ ಏನಾಗಬಹುದು? ಆಪ್ಷನ್ ಎ ತಿದ್ದುಪಡಿ ಮಾಡಲು ಸಲಹೆ, ಆಪ್ಷನ್ ಬಿ ತಿರಸ್ಕರಿಸಬಹುದು, ಆಪ್ಷನ್ ಸಿ ಅವರೊಟ್ಟಿಗೆ ಇಟ್ಟುಕೊಳ್ಳಬಹುದು, ಆಪ್ಷನ್ ಡಿ ಪರಿಶೀಲನೆಗೆ ವಾಪಸ್ ಕಳಿಸಬಹುದು. ಆನ್ಸರ್ ಇಸ್ ತಿರಸ್ಕರಿಸಬಹುದು. ಬರೋ ಸ್ಲೈಡು 5 ಕ್ವಶನ್ಸ್ ಸಾಕು. ಥ್ಯಾಂಕ್ ಯು.